ಪಿರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನೆ, ವಿಮಾನ ಗೋಪುರ, ಕಳಸಾರೋಹಣ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಫೆಬ್ರವರಿ 11 ರಿಂದ ಫೆಬ್ರವರಿ 13ರವರೆಗೆ 3 ದಿನಗಳ ಕಾಲ ನಡೆಯಲಿದೆ ಎಂದು ಎಲ್ಐಸಿ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಎಚ್.ಕೆ. ವೀರಭದ್ರಪ್ಪ ಮಾಹಿತಿ ನೀಡಿದರು. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚನ್ನಸೋಗೆ ಗ್ರಾಮದ ಸಿಎಸ್ ಪ್ರಶಾಂತ್ ಶಾಸ್ತ್ರಿ ಮತ್ತು ಪುರೋಹಿತರ ನೇತೃತ್ವದಲ್ಲಿ ಫೆಬ್ರವರಿ 11ರಂದು ಸಂಜೆ 4 ಗಂಟೆಯಿಂದ ಮಂಗಳವಾದ್ಯ, ವೀರಗಾಸೆ, ನಂದಿಧ್ವಜ ಮೂಲಕ ಗಂಗಾ ಪೂಜೆಯೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಉತ್ಸವ ನಡೆಯಲಿದೆ. ಫೆಬ್ರವರಿ 13ರಂದು ನೂತನ ವಿಗ್ರಹ ಪ್ರತಿಷ್ಠಾಪನೆ ಜರುಗಿ ಹಲವು ಬಗೆಯ ಅಭಿಷೇಕಗಳ ನಂತರ ಪೂರ್ಣಾಹುತಿ ನಡೆಯಲಿದೆ ಹಾಗೂ ವಿಮಾನ ಗೋಪುರ, ಕಳಸಾರೋಹಣ ನಡೆದು ಮಹಾಮಂಗಳಾರತಿ ನಂತರ ತೀರ್ಥಪ್ರಸಾದ ವಿತರಿಸಲಾಗುವುದು. 3 ದಿನಗಳ ಕಾಲವು ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ತಿಳಿಸಿದರು. ನಾನು ತಮ್ಮ ಪತ್ರಕರ್ತರಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂತಂದರೆ ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಹೆಚ್ಚು ಪ್ರಚಾರ ಮಾಡೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಮತ್ತು ಇನ್ನೂ ಒಂದು ಮನವಿ ಏನು ಮಾಡ್ಕೊತೀನಿ ಅಂದರೆ ತಾವೆಲ್ಲರೂ ಆಗಮಿಸಬೇಕು. 13ನೇ ತಾರೀಕು ಕಾರ್ಯಕ್ರಮಕ್ಕೆ ತಾರೀಕು ಕಾರ್ಯಕ್ರಮ ಬಂದು ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡ್ಬೇಕು, ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಸ್ವಾಮಿ ದೇವಾಲಯದ ಉದ್ಘಾಟನಾ, ವಿಮಾನ ಗೋಪುರ, ಕಳಸಾರೋಹಣ ಮತ್ತು ಕುಂಭಾಭಿಷೇಕವನ್ನು ಪಂಚವಳ್ಳಿ ಗ್ರಾಮದಲ್ಲಿ ನಾವು ಹೊಸ ಒಂದು ದೇವಸ್ಥಾನ ಕಟ್ಟಿದ್ದೇವೆ. ಆ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ನೆರವೇರುತ್ತದೆ. ಈ ಒಂದು ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ದೇನೆ. 11/2/2024 ಭಾನುವಾರ ಸಂಜೆ 4 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಶುಭ ಗುರುಗಳಲ್ಲಿ ಮುಹೂರ್ತದಲ್ಲಿ ಮಂಗಳವಾರದೊಂದಿಗೆ ನಾವು ವೀರಭದ್ರ ಸ್ವಾಮಿ ಉತ್ಸವ ನೆರವೇರಿಸಿ ರಾಜಬೀದಿಗಳಲ್ಲಿ ವೀರಗಾಸೆ, ನಂದಿಧ್ವಜ ಮತ್ತು ಸುವಾಸಿನಿ, ಪುಣ್ಯ, ನಾಂದಿ ಪೂಜೆಗಳನ್ನು ಮಾಡಿ ಪ್ರಾರಂಭ ಮಾಡ್ತೇವೆ. ದಿನಾಂಕ 12/2/2024 ಸಂಜೆ 9 ಗಂಟೆ ಪಂಚಕಳಸ ನವಗ್ರಹ ಆರಾಧನೆ ಮತ್ತು ಮೃತ್ಯುಂಜಯ ಏಕಾದಶಿ ಅಭಿಷೇಕಗಳನ್ನು, ಕಳಸ ಸ್ಥಾಪನೆ, ಯಾಗ ಶಾಲೆ ಸ್ಥಾಪನೆ, ಸಾಯಂಕಾಲ 3:30ಕ್ಕೆ ಮಹಾಗಣಪತಿ ಹೋಮ, ವಾಸ್ತು ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ರುದ್ರಹೋಮ ನಿರ್ವಹಿಸ್ತಾ ಇದ್ದಾರೆ. ದಿನಾಂಕ 13/2/2024 ಮಂಗಳವಾರ ಬ್ರಾಹ್ಮಣಿ ಲಗ್ನದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮತ್ತು ಹೋಮ, ಪುಣ್ಯಾಹುತಿ ಇನ್ನಿತರ ಕಾರ್ಯಕ್ರಮವನ್ನು ಅರಗೂರು ಚರಮೂರ್ತಿಗಳ ವೃತ್ತಾಸ್ತದಿಂದ ವಿಮಾನ ಗೋಪುರ, ಕಳಸಾರೋಹಣ ನೆರವೇರುತ್ತೆ. ಮತ್ತು ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಈ 3 ದಿವಸದಲ್ಲೂ ಕೂಡ 11ನೇ ತಾರೀಕು, 12ನೇ ತಾರೀಕು ಮತ್ತು 13ನೇ ತಾರೀಕು 3 ದಿವಸ ಇರುತ್ತೆ. ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳು ವೇದಬ್ರಹ್ಮ ಶ್ರೀ ಎಸ್ ಪ್ರಸಾದ್ ಶಾಸ್ತ್ರಿಗಳನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ವೀರಗಾಸೆ ಅಶೋಕ್ ತಂಡದವರು ಬರ್ತಿದ್ದಾರೆ. ಮತ್ತು ಭಜನಾ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಶ್ರೀ ಬಸವೇಶ್ವರ ಭಜನಾ ಸಂಘ ಮಾದಳ್ಳಿ ಮೈಸೂರು ತಾಲೂಕು ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಚನ್ನಬಸವೇಶ್ವರ ಚಿಕ್ಕ ವೀರದೇಶಿಕೇಂದ್ರ ಸ್ವಾಮೀಜಿಗಳು ಬರ್ತಿದ್ದಾರೆ. ಮತ್ತು ಪರಮ ಪೂಜ್ಯ ಸಾಂಬಶಿವ ಸ್ವಾಮೀಜಿಗಳು ಉಕ್ಕಿನ ಕಂತೆ ಮಠ ಮಾದಳ್ಳಿಯವರು, ಪರಮ ಪೂಜ್ಯ ಶ್ರೀ ನಟರಾಜ ಸ್ವಾಮಿಗಳು ಓಂ ಶ್ರೀ ಗುರುಲಿಂಗಮ ಜಂಗಮ ಮಠ ದೇವರ ಮಠ ದಾವಣಗೆರೆ ಕೂಡ ಬರ್ತಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಅಧ್ಯಕ್ಷತೆಯನ್ನು ಶ್ರೀ ಕೆ ವೆಂಕಟೇಶ್ವರ ಮಾನ್ಯ ಸಚಿವರು ಪಶುಸಂಗೋಪನಾ ಹಾಗೂ ರೇಷ್ಮೆ ಇಲಾಖೆ ಇವರು ಒಪ್ಪಿಕೊಂಡಿದ್ದಾರೆ. ಉದ್ಘಾಟನೆಯನ್ನು ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರು ಕೂಡ ಬರ್ತಿದ್ದಾರೆ. ಮತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಹೆಚ್ಚು ಭಕ್ತಾದಿಗಳು ಇರೋದ್ರಿಂದ ಮತ್ತು ಮೈಸೂರು ತಾಲೂಕಿನಲ್ಲಿ ಹೆಚ್ಚು ಭಕ್ತಾದಿಗಳು ಇರೋದ್ರಿಂದ ನಮ್ಮ GT ಹರೀಶ್ ಗೌಡರು ಶಾಸಕರು ಹುಣಸೂರು ವಿಧಾನಸಭಾ ಕ್ಷೇತ್ರ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ SC ಬಸವರಾಜ್ ಅವರು ಮಾನ್ಯ ಮಾಜಿ ಸಚಿವರು, ಮತ್ತು ಮಹಾದೇವರು ಮಾನ್ಯ ಸಚಿವರು ಪಿರಿಯಾಪಟ್ಟಣ ತಾಲೂಕು, ಮತ್ತು PM ಪ್ರಸನ್ನ ಅವರು ಅಧ್ಯಕ್ಷರು, ಇವರು ಕೂಡ ಮೈಮೂರು ಅಧ್ಯಕ್ಷರು ಇವರು ಕೂಡ ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ವೀರೇಶ್ವರ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಕೂಡ ಬರ್ತಾ ಇದ್ದಾರೆ.